ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗೀತಾ ಜ್ಞಾನ ಯಜ್ಞದ ತಪಸ್ವಿಗಳೇ, ನಮ್ಮ ಮಧ್ವ ಸಂಪ್ರದಾಯದಲ್ಲಿ ವ್ಯಾಸರಾಜರು ಎರಡು ಕೂಟಗಳನ್ನು ಮಾಡ್ತಾರೆ. ಒಂದು ವ್ಯಾಸಕೂಟ ಅಂತ ಕರೀತಾರೆ, ಇನ್ನೊಂದನ್ನು ದಾಸಕೂಟ ಅಂತ ಕರೀತಾರೆ. ವ್ಯಾಸಕೂಟ ಅಂತ ಯಾಕಯ್ಯ ಹೆಸರು ಇಟ್ಟರವರು? ಆ ಕೂಟಕ್ಕೆ ವ್ಯಾಸ ಅನ್ನುವ ಪದವನ್ನೇ ಯಾಕೆ ತಗೊಂಡು ಬಂದರು ಅನ್ನುವುದಕ್ಕೆ ಒಂದು ವಿಶೇಷ ಕಾರಣ. ಆ ವಿಶೇಷ ಕಾರಣವೇ ವ್ಯಾಸೇನ ಗ್ರಥಿತ ಅನ್ನತಕ್ಕಂಥದ್ದಕ್ಕೆ ಅರ್ಥವತ್ತಾದ ವ್ಯಾಖ್ಯಾನ. ವ್ಯಾಸ ಅಂದ್ರೆ ಅರ್ಥ ಏನು ಅಂದ್ರೆ, ಈ ಕೃಷ್ಣದ್ವೈಪಾಯನರು ಹುಟ್ಟಿದ ಮೇಲೆ ಜ್ಞಾನ ರಾಶಿಯನ್ನು ನೋಡಿದರು. ಅಂದರೆ ಅರಿವಿನ ಆಗರವನ್ನು ಅಧ್ಯಯನ ಮಾಡಿದರು. ಅಂದರೆ ವೇದಗಳನ್ನು ಕಂಡರು. ಮತ್ತೆ ಗಮನಿಸಿ, ವೇದವನ್ನು ಓದಿದ್ರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಈಗ ವೇದಗಳು ಬರೆದಿರಲಿಲ್ಲ. ವೇದಗಳು ಲಿಪಿ ರೂಪಕ್ಕೆ ಬಂದದ್ದು ಕೇವಲ ಇತ್ತೀಚೆಗೆ, 100 ವರ್ಷಗಳ ಹಿಂದೆ ಅಷ್ಟೇನೆ. ಸಾವಿರ 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 ವರ್ಷಗಳಿಂದ ಅದು ಕೇವಲ ಸ್ಮೃತಿಯಲ್ಲಿ ಇದ್ದು, ಕೇವಲ ಗುರುವಾಗಿರತಕ್ಕಂಥವನು 14 ವರ್ಷಗಳ ಕಾಲ ಶಿಷ್ಯನಿಗೆ ಬೋಧಿಸ್ತಾ ಇದ್ದ. ಪ್ರತಿಬೋಧಿತಾಂ, ಪ್ರತಿನಿತ್ಯ ಶಿಷ್ಯ ಬೆಳಗಿನ ಜಾವದಲ್ಲಿ ಗುರುವಿನ ಮುಂದೆ ಕುಳಿತು ಆ ವೈದಿಕ ಮಂತ್ರಗಳನ್ನ ಸ್ವೀಕಾರ ಮಾಡ್ತಾ ಇದ್ದ, ಶ್ರವಣ ಮಾಡ್ತಾ ಇದ್ದ. ಶ್ರವಣ ಮಾಡಿದ್ದರಿಂದಲೇ ಅದನ್ನು ಶ್ರುತಿ ಅಂತ ಕರೆದರು. ಶ್ರುತಿ ಮಾತ್ರವಾಗಿದ್ದದ್ದು ವೇದಗಳು, ಸ್ಮೃತಿಯಲ್ಲಿ ಅಂದರೆ ನೆನಪಿನಲ್ಲಿ, ಬರವಣಿಗೆಯಲ್ಲಿ ಬಂದಿರಲಿಲ್ಲ. ಇವರು ಕೃಷ್ಣದ್ವೈಪಾಯನರು ಆ ಶ್ರುತಿಗಳನ್ನು ಶ್ರವಣ ಮಾಡಿದರು, ಮನಸ್ಸಿನಲ್ಲಿ ಇಟ್ಟುಕೊಂಡು. ಎಷ್ಟು ವಿಸ್ತಾರವಾಗಿದೆ ವೇದ, ಎಲ್ಲ ಸೇರಿ ಅದು 1,00,000 ಶ್ಲೋಕಗಳ ಮೇಲೆ, ಶ್ಲೋಕಗಳ ಮಂತ್ರಗಳ ಮೇಲೆ, ಅನೇಕಾನೇಕ ಮಂತ್ರಗಳು. ಗಾಯತ್ರಿ, ತ್ರಿಷ್ಟು, ಬನುಷ್ಟು, ಶ್ಲೋಕ, ಜಗತಿ, ಬೃಹತಿ ಇತ್ಯಾದಿ. ಕೃಷ್ಣದ್ವೈಪಾಯನರಿಗೆ ಅನ್ನಿಸ್ತು, ತಮ್ಮ ಸುತ್ತಮುತ್ತಲು ಇದ್ದಂಥವರನ್ನ ಚರ್ಚೆ ಮಾಡಿದರು. ಎಷ್ಟು ಜನಕ್ಕೆ ಸಂಪೂರ್ಣವಾಗಿರತಕ್ಕಂಥ ವೇದ ಜ್ಞಾನ ರಾಶಿ ದಾಖಲಾಗಿ ಬಿಟ್ಟಿದೆ ಅಂತ. ಅವ್ರಿಗನ್ನಿಸ್ತು, ಎಷ್ಟೋ ಜನಕ್ಕೆ ಪೂರ್ಣ ಪರಿಚಯವೇ ಇಲ್ವಲ್ಲಪ್ಪ ಇದು ಅಂತ. ಅದಕ್ಕೆ ಕಾರಣ ಗೊತ್ತಾಯ್ತು ಅವರಿಗೆ, ಅಷ್ಟು ವಿಸ್ತಾರ ವೇದ. ಆಗ ಅವರೊಂದು ನಿರ್ಣಯ ಮಾಡಿದರು, ಈ ಇಡೀ ವೇದ ಅನ್ನತಕ್ಕಂಥ ಜ್ಞಾನವನ್ನ ಎಲ್ಲರೂ ತಲೆಯಲ್ಲಿ ಇಟ್ಕೊಳ್ಬೇಕು ಅನ್ನೋದು ಬಹಳ ಕಷ್ಟ, ಸಾಧ್ಯ ಇಲ್ಲ. ಆದ್ದರಿಂದ ಇದನ್ನು 4 ಭಾಗ ಮಾಡೋಣ ಅಂತ. ಸಂಪೂರ್ಣವಾಗಿ ಏಕೈಕವಾಗಿ ಇದ್ದಂತಹ ವೇದವನ್ನ, ಸ್ಮೃತಿಯಲ್ಲಿ ಇಟ್ಟುಕೊಂಡಂತಹ ವೇದವನ್ನ, ಸಾವಿರ 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 ಮಂತ್ರಗಳು ಇದ್ದಂತಹ ವೇದವನ್ನ ಅವರೇನ್ ಮಾಡಿದ್ರು, ವಿಭಜಿಸಿದರು, 4 ಭಾಗ ಮಾಡಿದರು. ಹೇಗದ ಭಾಗ ಮಾಡಿದರು? 4 ಶಿಷ್ಯರನ್ನು ಮುಂದ್ಕೊಳಕ್ಕೆ ಕೂರಿಸ್ಕೊಂಡು ನೆನಪಿನಲ್ಲಿ ಒಂದೊಂದು ಮಂತ್ರವನ್ನು ಹೀಗೆ ಎಸೀತಾ ಹೋದ್ರು. ಉಸ್ ಅಂದ್ರೆ ಎಸೆಯೋದು ಅಂತ ಸಂಸ್ಕೃತ. ಅಸ್ ಅಗ್ನಿಮೀಳೆ ಪುರೋಹಿತಂ ಅನ್ನತಕ್ಕಂಥ ಮಂತ್ರ ಅವ್ರಿಗೆ ಹೊಳಿತು. ಇದು ಈ ವೇದದಲ್ಲಿರಲಿ. ಇನ್ಯಾವುದೋ ಒಂದು ಮಂತ್ರ ಬಂತು, ಆ ಮಂತ್ರ ಈ ವೇದದಲ್ಲಿರಲಿ, ಇನ್ನೊಂದು ಮಂತ್ರ ಈ ವೇದದಲ್ಲಿರಲಿ. ಹೀಗೆ ಅವರು ತಮ್ಮ ಸ್ಮೃತಿಯಲ್ಲಿ ಇದ್ದಂತಹ ಮಂತ್ರಗಳು ಒಂದೊಂದನ್ನು ಒಂದೊಂದು ಭಾಗಕ್ಕೆ ಎಸೀತಾ ಹೋದ್ರು. ಅಸತಿ ಅಸತಿ ಅಸತಿ. ಅಸತಿ ಅಂದ್ರೆ ಎಸೆಯುವುದು ಅಂತಂದು. ಮತ್ತೆ ಗಮನಿಸಿ, ದ್ವೈಪಾಯನರು, ಕೃಷ್ಣದ್ವೈಪಾಯನರು ಆಜ್ಞೆ ಇದ್ದಂತಹ ವೇದದ, ಆಜ್ಞೆ ಇದ್ದಂತಹ ಏಕೈಕ ವೇದದ, ಆಜ್ಞೆ ಇದ್ದಂತಹ ಜ್ಞಾನ ರಾಶಿಯಿಂದ ಮಂತ್ರಗಳನ್ನು ತೆಗೆದು ತೆಗೆದು ಎಸೀತಾ ಹೋದ್ರು. 4 ರಾಶಿಗಳಾಗಿ ಮಾಡಿದರು. ಆ 4 ರಾಶಿಗಳು ಹೆಸರನ್ನು ಕೊಟ್ಟರು. ಇದು ಋಗ್ವೇದ ಅಂತ ಹೇಳಿದ್ರು, ಇದು ಯಜುರ್ವೇದ ಅಂತ ಕರೆದ್ರು, ಇದು ಸಾಮವೇದ ಅಂತ ಕರೆದ್ರು, ಇನ್ನೊಂದನ್ನು ಅಥರ್ವಣ ವೇದ ಅಂತ ಕರೆದ್ರು. ಅಂದರೆ ಒಂದು ವೇದವನ್ನು 4 ವಿಭಜಿಸಿದರು. ದಯವಿಟ್ಟು ಗಮನಿಸಿ, ವೇದಗಳನ್ನು ಅರ್ಥ ಮಾಡಿಕೊಳ್ಳೋದೇ ಕಷ್ಟ. ಆ ವೇದಗಳನ್ನು ಅರ್ಥ ಮಾಡಿಕೊಂಡು 4 ಶಾಖೆಗಳಾಗಿ ವಿಭಜಿಸಿದರಲ್ಲ, ಅವರ ಜ್ಞಾನ ಇನ್ನೆಷ್ಟು. ಆದ್ದರಿಂದ ಅವರಿಗೆ ಬಿರುದು ಬಂತು. ಅಸ್
ಎಸೆದು ವಿಭಜಿಸಿದ್ದರಿಂದ ಅವರು ವ್ಯಾಸ ಅನ್ನತಕ್ಕಂಥ. ಹೀಗಾಗಿ ವ್ಯಾಸ ಅನ್ನತಕ್ಕಂಥ ಪದವೇ ಜ್ಞಾನದ ರೂಪ. ವ್ಯಾಸ ಅಂತಿದ್ದ ಹಾಗೇನೆ ಜ್ಞಾನಿ ಅಂತ. ಯಾರಾದರೂ ಉಪನ್ಯಾಸ ಕೊಡಬೇಕಾದ್ರೆ ಹಿಂದಿನ ಕಾಲದಲ್ಲಿ ಅವರ ಪುಸ್ತಕಗಳನ್ನು ಇಟ್ಕೊಳ್ಬೇಕಾದ್ರೆ ವ್ಯಾಸಪೀಠ ಅಂತ ಹೇಳ್ತಾ ಇದ್ರು ಅದನ್ನ. ಅಂದ್ರೆ ಆ ವ್ಯಾಸಪೀಠದ ಮೇಲೆ ಪುಸ್ತಕ ಇಟ್ಟರೆ ವ್ಯಾಸಶಕ್ತಿ ವಿಜೃಂಭಿಸಿಬಿಡುತ್ತೆ ಅಂತ. ಆದ್ರಿಂದಲೇ ನಮ್ಮ ನಾರಣಪ್ಪ ತನ್ನ ಕರ್ನಾಟ ಭಾರತ ಕಥಾಮಂಜರಿಯನ್ನು ಬರೆದಾಗ ಅಯ್ಯ ನಾನು ಆ ವ್ಯಾಸನ ವರಪುತ್ರ ಆಗಬೇಕು ಅಂದ್ಕೊಂಡ. ಆದ್ರಿಂದ ತನ್ನನ್ನು ತಾನು ಕುಮಾರವ್ಯಾಸ ಅಂತ ಹೆಸರಿಟ್ಟು ಕರ್ಕೊಂಡ. ಅಂದ್ರೆ ಅರ್ಥ ಏನು ಅಂದ್ರೆ ವ್ಯಾಸ ಅನ್ನತಕ್ಕಂಥ ಶಬ್ದವೇ ಜ್ಞಾನರೂಪ. ವ್ಯಾಸೇನ ಗ್ರಥಿತ ಅಂದರೆ ಪರಮಜ್ಞಾನಿಯಾಗಿರತಕ್ಕಂಥ ಒಬ್ಬ ಋಷಿ ಬರೀತಾ ಇದ್ದಾನೆಯ ಈ ಕಾವ್ಯವನ್ನ. ಇಷ್ಟೆಲ್ಲ ಅರ್ಥವನ್ನ ಒಂದು ಪುಟ್ಟ ಶ್ಲೋಕ ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡು ಬಿಟ್ಟಿದೆ. ಅರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ. ಮುಂದಿನ ಶ್ಲೋಕ ನೋಡಿ. ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬಾ ತ್ವಾಂ ಅನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀ. ಮಧುಸೂದನ ಸರಸ್ವತಿಗಳು ಈ ಎರಡನೆಯ ಶ್ಲೋಕದಲ್ಲಿ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ನಾವು ಭಗವದ್ಗೀತೆಯನ್ನು ಅಧ್ಯಯನ ಮಾಡತಕ್ಕದ್ದರ ಗುರಿ ಯಾವುದು? ಭಗವದ್ಗೀತೆಯನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಅಂದರೆ ನಾವು ಯಾವುದರ ಕಡೆಗೆ ಹೋಗಬೇಕಾಗಿದೆ? ಸಂಗೀತವನ್ನು ಕೇಳ್ತಾ ಇದ್ದೀರಿ ಸ್ವಾಮಿ, ಅದಕ್ಕೊಂದು ಗುರಿ ಇದೆ, ಮನಸ್ಸಿಗೆ ಸಂತೋಷ ಆಗುತ್ತೆ. ಊಟವನ್ನು ಮಾಡ್ತಾ ಇದ್ದೀರಿ, ಅದಕ್ಕೊಂದು ಸಂತೋಷ ಆಗತಕ್ಕಂಥ ಗುರಿ ಇದೆ. ಪೂಜೆಯನ್ನು ಮಾಡ್ತಾ ಇದ್ದೀರಿ, ಅದಕ್ಕೊಂದು ಗುರಿ ಇದೆ. ನಾವು ಮಾಡತಕ್ಕ ಪ್ರತಿಯೊಂದು ಕೆಲಸಕ್ಕೂ ಒಂದು ಗುರಿ ಇದೆ. ಹಾಗೆ ಈ ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾ ಇದ್ದರೆ ಯಾವ ಗುರಿ ಇದೆ? ಅವ್ರು ಹೇಳ್ತಾ ಇದ್ದಾರೆ ಭವದ್ವೇಷಿಣಿ. ಭವ, ಈ ಭವ, ಈ ಜಗತ್ತು, ಈ ಬದುಕು, ಈ ಜೀವ, ಈ ಸಂಸಾರ, ಈ ನಮ್ಮ ನಡೆ, ಇದು ಭವದ್ವೇಷಿಣಿ. ಅಯ್ಯ ನನ್ನ ಗುರಿ ಏನಿರಬೇಕು ಅಂತಂದ್ರೆ ನಾನು ಈ ಸಂಸಾರದಲ್ಲಿ ಅಂಟಿಕೊಂಡು ಬಿಟ್ಟಿದ್ದೇನಲ್ಲ. ನಾನು ಅನ್ನತಕ್ಕಂಥ ಪದದಿಂದ ಆರಂಭಗೊಂಡು ಪ್ರತಿಯೊಂದನ್ನು ನಾನು ಮತ್ತೊಂದರ ಜೊತೆ ಗುರುತಿಸಿಕೊಳ್ತಾ ಇದ್ದೇನೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಅಧಿಕಾರ, ನನ್ನ ಅರ್ಜನೆ, ನನ್ನ ಹಣ, ನನ್ನ ಸಂಪತ್ತು, ನನ್ನ ಆಸ್ತಿ, ಹೀಗೆ ನಾನು ನನ್ನನ್ನ ಪ್ರತಿಯೊಂದರ ಜೊತೆಗೂ ಗುರುತಿಸಿಕೊಳ್ತಾ ಇದ್ದೇನೆ. ನಾನು ಆ ಗುರುತಿಸಿಕೊಳ್ಳುವುದರಿಂದ ಏನಾಗ್ತಾ ಇದೆ? ಗುರುತಿಸಿಕೊಳ್ಳುವುದರಿಂದ ಸಂಕಟ ಜಾಸ್ತಿ ಆಗ್ತಾ ಇದೆ. ನನ್ನ ಮಗ ನನ್ನ ಮಾತು ಕೇಳಲ್ಲ, ನಂಗೆ ತಲೆಕೆಟ್ಟು ಹೋಗ್ಬಿಡುತ್ತೆ. ನನ್ನ ಹೆಂಡತಿಯ ನಂಟಿ ಅದು ಬಹಳ ತಲೆಕೆಟ್ಟು ಹೋಗುತ್ತೆ. ನನ್ನ ಆಸ್ತಿಯನ್ನು ಕರಗಿ ಹೋಗಿದೆ, ಅದರಿಂದ ತಲೆಕೆಡುತ್ತೆ. ಹೀಗಾಗಿ ನಾನು ಎಲ್ಲಿಯ ತನಕ ಈ ಸಂಸಾರದಲ್ಲಿ, ಈ ಭವದಲ್ಲಿ, ಜಗತ್ತಿನ ವಿಷಯಗಳ ಜೊತೆಗೆ, ವಸ್ತುಗಳ ಜೊತೆಗೆ ನನ್ನನ್ನು ಅಂಟಿಸಿಕೊಳ್ಳುತ್ತಾ ಇದ್ದೇನೆ, ಅಲ್ಲಿಯ ತನಕ ಸಂಕಟ ಇದ್ದದ್ದೇ. ಮಧುಸೂದನ ಸರಸ್ವತಿಗಳು ಹೇಳ್ತಾ ಇದ್ದಾರೆ, ಅಯ್ಯ ನೀನು ಬದುಕಿರತಕ್ಕದ್ದು ಸಂಕಟ ಪಡ್ಲಿಕ್ಕಲ್ಲ, ನೀನು ಬದುಕಿರತಕ್ಕಂಥದ್ದು ಗೋಳು ಹಚ್ಕೊಳ್ಳಿಕ್ಕಲ್ಲ, ಸಂಪಾದನೆ ಮಾಡಿರತಕ್ಕಂಥ ಅನುಭವಿಸ್ಲಿಕ್ಕೆ. ಹಾಗೆ ಇಟ್ಬಿಟ್ಟು ಕಳ್ಳ ತಗೊಂಡೋದ ಅಂತ ಅಂದ್ಬಿಟ್ರೆ, ಹಾಗೆ ಇಟ್ಬಿಟ್ಟು ವರಮಾಂತರಿಯವರು ತಗೊಂಡು ಹೋಗ್ಬಿಟ್ಟ ಅಂತ ಅಂದ್ಬಿಟ್ರೆ ಅದ್ರ ವಿನಿಯೋಗ ಆಗಬೇಕು. ಅದಕ್ಕೆ ಅಂಟಿಕೊಂಡು ಕೂತ್ಕೋಬಾರದು. ನೀನು ಎಲ್ಲಿಯ ತನಕ ನೀನು ಅಂಟಿಕೊಳ್ಳುತ್ತೀಯೋ ಅಲ್ಲಿಯ ತನಕ ಭವಬಂಧನ ಅನ್ನತಕ್ಕಂಥದ್ದಿರುತ್ತೆ. ಯಾರು ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾರೆಯೋ ಅವನಿಗೆ ಆ ಭವ ಬಂಧನದಿಂದ ಮುಕ್ತಾಯ ಆಗುತ್ತೆ. ಆ ಭವದ ಬಂಧನವನ್ನು ಅವನು ದ್ವೇಷಿಸ್ತಾನೆ. ಅಂದ್ರೆ ಅರ್ಥ ಏನು? ಅವನು ಮುಕ್ತನಾಗಿ ಬಿಡ್ತಾನೆ. ಆದ್ದರಿಂದಲೇ ಭಗವದ್ಗೀತೆ ಎನ್ನತಕ್ಕಂಥದ್ದನ್ನು ನಾವು ಮೋಕ್ಷಶಾಸ್ತ್ರ ಅಂತ ಕರೆದೇವೆ. ಮುಕ್ತಿ, ಬಿಡುಗಡೆ. ಇದು ತಲೆನೋವು ಬಂದಿದೆ ಸ್ವಾಮಿ ನನಗೆ, ತಲೆನೋವಿನಿಂದ ನನಗೆ ಬಿಡುಗಡೆ ಆಗುತ್ತೆ, ಆವಾಗ ಮನಸ್ಸಿಗೆ ಸಮಾಧಾನವಾಗುತ್ತೆ. ಹೊಟ್ಟೆ ನೋವು ಬಂದಿದೆ, ಬಿಡುಗಡೆ ಆಗುತ್ತೆ, ಸಮಾಧಾನವಾಗುತ್ತೆ. ಅಂದರೆ ಯಾರು ಬಂಧನದಿಂದ ಬಿಡುಗಡೆಗೆ ಹೋಗುತ್ತಾರೋ ಅವರಿಗೆ ಸಂತೋಷ ಆಗುತ್ತೆ, ಅವರಿಗೆ ಸಮಾಧಾನ ಆಗುತ್ತೆ. ಹಾಗೆ ಭಗವದ್ಗೀತೆಯನ್ನು ಯಾರು ಅಧ್ಯಯನ ಮಾಡುತ್ತಾರೋ
ಅವರಿಗೆ ಸಂತೋಷ ಆಗಬೇಕು, ಅವರಿಗೆ ಆನಂದ ಆಗಬೇಕು. ಅವರಿಗೆ ಆನಂದ ಆಗಬೇಕು ಅಂದ್ರೆ ಬಿಡುಗಡೆ ಆಗಬೇಕು, ಬಿಡುಗಡೆ ಆಗಬೇಕು ಅಂದ್ರೆ ಬಂಧನದಿಂದ ಹೊರಗಡೆ ಬರಬೇಕು. ಬಂಧನ ಅಂದ್ರೆ ಭವಬಂಧನ. ಈ ಭವ, ಈ ಬದುಕಿನ ಅಂಟು ನಂಟಿನ ಗಂಟನ್ನು ಬಿಚ್ಚಲಾರದೆ ಒದ್ದಾಡ್ತಾ ಇರ್ತೀವಲ್ಲ ನಾವು. ಹೇಗಪ್ಪ ಆ ಗಂಟನ್ನು ಬಿಚ್ಚೋದು? ಹೇಗೆ ಸುಲಭವಾಗುವುದು? ಹೇಗೆ ಸುಖವಾಗುವುದು? ಹೇಗೆ ಬಂಧನದಿಂದ ಮುಕ್ತರಾಗುವುದು ಅನ್ನತಕ್ಕಂತಹ ವಿಷಯವನ್ನು ಚಿಂತನೆ ಮಾಡುತ್ತೆ. ಆದ್ದರಿಂದ ಭಗವದ್ಗೀತೆಯ ಗುರಿ ಏನಯ್ಯ ಅಂದ್ರೆ ಭವದ್ವೇಷಿಣಿ. ಇದು ಭವವನ್ನು ದ್ವೇಷಿಸುವಂತೆ ಮಾಡಿ ಅಭವನ ಸಾಕ್ಷಾತ್ಕಾರಕ್ಕೆ ಅಂದ್ರೆ ಶಿವ ಸಾಕ್ಷಾತ್ಕಾರಕ್ಕೆ ಅಂದ್ರೆ ಮುಕ್ತಿಯ ನೆಲೆಗೆ ಹೋಗ್ತಾ ಇದೆ ಅಂದ್ರೆ ನಿನಗೆ ಆ ಭವಕ್ಕೆ ವಿಭಿನ್ನವಾದಂಥ ಮತ್ತೆ ಯಾವುದೋ ಒಂದು ಮದ್ದು ಬೇಕು. ಭವ ಅಂದ್ರೆ ವಿಷ ಇದ್ದಂತೆ, ಭವ ಅಂದ್ರೆ ಗರಳವಿದ್ದಂತೆ, ಭವ ಅಂದ್ರೆ ಕಹಿ ಇದ್ದಂತೆ. ಆ ಭವ ಅನ್ನತಕ್ಕಂತಹ ಕಹಿಯನ್ನ ಕಳೆದು ಅಭವ ಅನ್ನತಕ್ಕಂತಹ ಸಿಹಿ ಬೇಕು. ಭವ ಅನ್ನತಕ್ಕಂಥ ವಿಷ ಹೋಗಿ ಅಭವ ಅನ್ನತಕ್ಕಂತಹ ಅಮೃತ ಬೇಕು. ಆ ಅಮೃತ ಯಾವುದು? ಅದನ್ನೇ ಮಧುಸೂದನ ಸರಸ್ವತಿಗಳು ಹೇಳ್ತಾ ಇದ್ದಾರೆ ಈ ಶ್ಲೋಕದ ಆರಂಭದಲ್ಲಿ, ಅದ್ವೈತಾಮೃತ ವರ್ಷಿಣಿ. ನೀವು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿಬಿಟ್ಟರೆ ಅದ್ವೈತ ಅನ್ನತಕ್ಕಂಥ ಅಮೃತದ ಮಳೆನೇ ಸುರಿದು ಬಿಡುತ್ತೆ. ಇದ್ರಿಗೆ ಅದ್ವೈತದ ಮಳೆ ಸುರಿಯುತ್ತೆ ಅಂದ್ರೆ ಅರ್ಥ ಏನು? ಈಗಾಗಲೇ ನಾನು ಹೇಳಿದಂತಹ ಭವದ ಬಂಧನದ ಸಂಕಷ್ಟಗಳ ಮೂಲ ಇರತಕ್ಕದ್ದು ಎಲ್ಲಿ ಅಂದ್ರೆ ನಮ್ಮಲ್ಲಿ ಇರತಕ್ಕಂತಹ ಅಸಮಾನತೆಯಲ್ಲಿ. ನಾನು ಇನ್ನೊಬ್ಬರಿಗಿನ್ನ ದೊಡ್ಡವನು ಅಥವಾ ನಾನು ಮತ್ತೊಬ್ಬರಿಗಿನ್ನ ಚಿಕ್ಕವನು, ನಾನು ಅವನಿಗಿನ್ನ ಯಾವುದೋ ಜಾತಿಯಲ್ಲಿ ಹೀನ ಅಥವಾ ನನ್ನ ಜಾತಿಯಲ್ಲಿ ಮಹಾಶ್ರೇಷ್ಠ, ನನ್ನ ಧರ್ಮ ಅನ್ನತಕ್ಕಂಥದ್ದು ಅವನ ಧರ್ಮಕ್ಕಿಂತ ದೊಡ್ಡದು ಅಥವಾ ನನ್ನ ಧರ್ಮ ಅವನ ಧರ್ಮಕ್ಕಿಂತ ಚಿಕ್ಕದು. ಹೀಗೆ ಮೇಲು ಕೀಳು ತಪ್ಪು ಸರಿ, ಅವನು ದೊಡ್ಡವನು ನಾನು ಚಿಕ್ಕವನು ಅನ್ನತಕ್ಕಂಥ ವಿಷಯವನ್ನು ಒಪ್ಪಿಕೊಳ್ತಾ ಯಾರು ಚಿಕ್ಕವರು ಅಂತ ಅಂದ್ಕೊಂಡಿರ್ತಾರೋ ಅವರು ತಮ್ಮನ್ನ ಕುಗ್ಗಿಸಿಕೊಳ್ತಾ ಹೋಗ್ತಾರೆ. ಹೀಗಾಗಿ ಅವರಿಗೆ ನೋವು. ಯಾರು ತಾವು ಶ್ರೇಷ್ಠರು ಅಂದ್ಕೊಂಡಿರ್ತಾರೋ, ತಾವು ಬಹಳ ಉತ್ತಮರು ಅಂತ ಹೇಳ್ಕೊಂಡು ಅವ್ರಿಗೆ ಜಂಬ ಜಾಸ್ತಿ, ಗರ್ವ ಜಾಸ್ತಿ, ಅಹಂಕಾರ ಜಾಸ್ತಿ, ಅಹಂಭಾವ ಜಾಸ್ತಿ. ಎಲ್ಲಿ ಅಹಂಕಾರ ಇರ್ತದೆ ಅಥವಾ ಎಲ್ಲಿ ಈ ಕುಗ್ಗುವಿಕೆ ಇರ್ತದೆ, ಎಲ್ಲಿ ಆ ಉಚ್ಛ್ರಾಯ, ಎಲ್ಲಿ ನೀಚ ಇರ್ತದೆ, ಅಲ್ಲಿ ಮನಸ್ಸು ಸಮಾಧಾನವಾಗಿರೋದಿಲ್ಲ. ಯಾವಾಗ ಸಮಾಧಾನವಾಗಿರುತ್ತೆ ಅಂದ್ರೆ ನಾನು ಸರ್ವ ಸಮಾನತೆಯನ್ನು ಒಪ್ಪಿಕೊಂಡಾಗ. ನಾನು ಯಾರಿಗಿನ್ನ ದೊಡ್ಡವನೂ ಅಲ್ಲ, ಯಾರಿಗಿನ್ನ ಚಿಕ್ಕವನೂ ಅಲ್ಲ, ನಾನು ಸಮಾನ. ದೈವದ ದೃಷ್ಟಿ ಎಲ್ಲರೂ ಒಂದೇನೆ. ಎಲ್ಲರಲ್ಲಿಯೂ ದೈವ ಇದ್ದಾಗ ಚಿಕ್ಕವನು ಯಾರು ದೊಡ್ಡವನು ಯಾರು? ಆ ಸಿದ್ಧಾಂತವನ್ನ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನ್ ಅಂತ ಹೇಳತಕ್ಕ ಪ್ರತಿಯೊಬ್ಬನೂ ಬ್ರಹ್ಮನ್ನಾಗಿ ಬಿಟ್ಟಾಗ, ಇಡೀ ಪ್ರಪಂಚದ ಜನತೆಯೆಲ್ಲ ಸಮಾನರಾಗಿ ಬಿಟ್ಟಾಗ, ಜೀವಕೋಟಿಗಳೆಲ್ಲ ಬ್ರಹ್ಮನ್ನೇ ಆಗಿಬಿಟ್ಟಾಗ ಅವಾಗ ಅಸಮಾನತೆ ಎಲ್ಲಿ ಬಂತು? ದುಃಖ ಎಲ್ಲಿ ಬಂತು? ದುಮ್ಮಾನ ಎಲ್ಲಿ ಬಂತು? ಮೇಲು ಕೀಳು ಎಲ್ಲಿ ಬಂತು? ಯಾರ ಮೇಲೆ ಯಾರೋ ದಬ್ಬಾಳಿಕೆ ಎಲ್ಲಿ ಬಂತು? ಯಾವಾಗ ದಬ್ಬಾಳಿಕೆ ಇರೋದಿಲ್ಲ ಆಗ ವಿಭಿನ್ನತೆ ಇರೋದಿಲ್ಲ, ತಾರತಮ್ಯ ಇರೋದಿಲ್ಲ, ಮೇಲು ಕೀಳು ಇರೋದಿಲ್ಲ. ಹಾಗೆ ಇಲ್ಲದೆ ಇದ್ದಾಗ ಸಮಾನತೆ ಇರುತ್ತೆ. ಆ ಸಮಾನತೆಯನ್ನೇ ಅದ್ವೈತ ಅಂತ ಕರೀತಕ್ಕದ್ದು. ಯಾರಲ್ಲಿ ಅದ್ವೈತದ ನೆಲೆ ಮನಸ್ಸಿನಲ್ಲಿ ದಾಖಲಾಗಿರುತ್ತೆ ಅವನು ಕೆಳಗೂ ಇಲ್ಲ ಮೇಲೂ ಇಲ್ಲ, ಸಮಾನ ಸ್ಥಿತಿಯಲ್ಲಿ ಇರ್ತಾನೆ. ಇಡೀ ಭಗವದ್ಗೀತೆಯಲ್ಲಿ ಚಿಂತನೆ ಮಾಡತಕ್ಕಂಥದ್ದೇ ಈ ಸ್ಥಿತ ಪ್ರಜ್ಞನ ಲಕ್ಷಣದ ಬಗ್ಗೆ. ಈ ಸ್ಥಿತ ಪ್ರಜ್ಞ ಸಮಾನವಾಗಿರತಕ್ಕಂತಹ ಮನಸ್ಸನ್ನು ಹೊಂದಿರತಕ್ಕಂಥದ್ದು. ಯೋಗೀಂದ್ರೋದಯ ಪಂಡಿತಾಂದ್ರೋದಯ ಅಂತ ಮುಂದೆ 2ನೇ ಅಧ್ಯಾಯದಲ್ಲಿ ಸಾಂಖ್ಯಯೋಗದಲ್ಲಿ ಕೃಷ್ಣ ಇದನ್ನು ಸವಿಸ್ತಾರವಾಗಿ ಚರ್ಚೆ ಮಾಡೋದಿತ್ತು. ಆದ್ದರಿಂದ ಯಾರಿಗೆ ಈ ಸಮಾನತೆ ಇರುತ್ತದೆಯೋ ಅವನು ಭವದ್ವೇಷ. ಯಾರು ಈ ಏರುಪೇರುಗಳು ಮನಸ್ಸಿನಲ್ಲಿ ಇರುವುದಿಲ್ಲವೋ ಅವನಿಗೆ ಭವದ ಬಂಧನ ಇರೋದಿಲ್ಲ, ಅವನು ಸಿಕ್ಕಾಕೊಳ್ಳೋದಿಲ್ಲ, ಅವನು ಒದ್ದಾಡೋದಿಲ್ಲ, ಅವನ ಮನಸ್ಸು ಕೆಡೋದಿಲ್ಲ. ಆದ್ದರಿಂದ ಭಗವದ್ಗೀತೆಯ ಅಧ್ಯಯನದ ಗುರಿ ಭವದ್ವೇಷಿಣಿಯಾದರೆ ಆ ಗುರಿಯನ್ನು ಮುಟ್ಟತಕ್ಕಂತಹ ದಾರಿಯ ಮೊದಲ ಹೆಜ್ಜೆ ಅದ್ವೈತಾಮೃತ ವರ್ಷಿಣಿ. ಅದ್ವೈತ ಅನ್ನತಕ್ಕಂಥ ಮಳೆಯನ್ನ ಸುರಿಸ್ತಕ್ಕಂಥದ್ದು ಈ ಭಗವದ್ಗೀತೆಯ ಮೂಲ ಸೋಪಾನ ಆಗಿಬಿಟ್ಟಿದೆ. ಅದ್ವೈತಾಮೃತ ವರ್ಷಿಣೀಂ ಭಗವತೀಂ. ಮಧುಸೂದನ ಸರಸ್ವತಿಗಳು ಹೇಳ್ತಾ ಇದ್ದಾರೆ, ನಾನು ಭಗವದ್ಗೀತೆ ಎನ್ನತಕ್ಕಂತಹ ಗ್ರಂಥಕ್ಕೆ ಒಂದು ರೂಪವನ್ನು ಕೊಡ್ತಾ ಇದ್ದೇನಯ್ಯ.
ರೂಪ ಯಾವುದು ಅಂದರೆ ತಾಯಿಯ ರೂಪವನ್ನು ಕೊಡ್ತಾ ಇತ್ತು. ಯಾವನೇ ಒಬ್ಬ ವ್ಯಕ್ತಿ ಯಾರನ್ನಾದರೂ ವಿರೋಧಿಸಬಹುದು, ಯಾರನ್ನಾದರೂ ವಿಷಮ ದೃಷ್ಟಿಯಿಂದ ನೋಡಬಹುದು, ಯಾರನ್ನಾದರೂ ಕೀಳಾಗಿ ಕಾಣಬಹುದು. ಆದರೆ ತನಗೆ ಜನ್ಮ ಕೊಟ್ಟ ತಾಯಿಯನ್ನ ಯಾರಾದರೂ ಅಲಕ್ಷ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆಯೇ? ಯಾರು ತನ್ನ ಮಾಂಸ ರಕ್ತಗಳನ್ನು ಹರಿದು ಹಂಚಿ, ಯಾರು ತನ್ನ ಪ್ರಾಣವನ್ನು ನಮಗೆ ಇಟ್ಟು, ಯಾರು ನಾವು ಗರ್ಭವಾಸದಿಂದ ಹೊರಗೆ ಬರ್ತಾ ಇದ್ದ ಹಾಗೆ ಒಂದು ಕ್ಷಣದಲ್ಲಿ ಸತ್ತೋಗ್ಬಿಡ್ತಾ ಇದ್ವಿ ನಾವು, ಹಾಗೆ ಸಾಯದಂತೆ ನಮ್ಮನ್ನು ರಕ್ಷಣೆ ಮಾಡಿ ತನ್ನ ಎದೆಹಾಲಿನ ಅಮೃತವನ್ನು ಉಣಿಸಿ ನಮಗೆ ಪ್ರಾಣ ಪ್ರದಾನ ಮಾಡಿದ್ದಾಳೆಯೋ ಆಕೆಗಿನ್ನ ದೊಡ್ಡ ವಸ್ತು ಯಾವ ಸ್ವಾಮಿ? ಮಧುಸೂದನ ಸರಸ್ವತಿಗಳು ಹೇಳ್ತಾ ಇದ್ದಾರೆ, ಅಂಬಾ ತ್ವಾಂ, ಅಂಬೆ ನೀನು, ತಾಯಿ ನೀನು. ಭಗವದ್ಗೀತೆ ಯಾರಯ್ಯ ಅಂತಂದ್ರೆ ಅದ್ವೈತಾಮೃತ ವರ್ಷಿಣೀಂ ಭಗವತೀಂ. ನೀನು ಭಗವತಿಯಮ್ಮ, ನೀನು ತಾಯಿ. ತಾಯಿ ತನ್ನ ಎದೆಯ ಹಾಲನ್ನು ಮಕ್ಕಳಿಗೆ ಕೊಟ್ಟು ಹೇಗೆ ಪ್ರಾಣ ರಕ್ಷಣೆ ಮಾಡಿ ಪೋಷಣೆ ಮಾಡ್ತಾಳೆಯೋ ಹಾಗೆ ಭಗವದ್ಗೀತೆ ಅನ್ನತಕ್ಕಂತಹ ಮಾತೃಮೂರ್ತಿ ನನಗೆ ಅಮೃತ ಅನ್ನತಕ್ಕಂತಹ ಎದೆಯ ಹಾಲನ್ನು ಕೊಟ್ಟು ನನ್ನನ್ನು ಸ್ಥಿರವಾಗಿ ನಿಲ್ಲಿಸಬೇಕು. ಹೀಗಾಗಿ ಮಧುಸೂದನ ಕೇಳ್ತಾ ಇದ್ದಾರೆ, ನಮಗೆ ಉಪದೇಶ ಮಾಡ್ತಾ ಇದ್ದಾರೆ, ಯಾರು ಯಾರು ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು ಅಂತ ಇದ್ದೀರೋ ಅವರು ಮಕ್ಕಳು ತಾಯಿಯ ಹತ್ತಿರ ಹೋಗುವಂತಹ ಮನಸ್ಥಿತಿಯಲ್ಲಿ ಹೋಗಬೇಕು, ವಿತಂಡವಾದಿಗಳಾಗಿ ಹೋಗುವುದಿಲ್ಲ. ಶಿಶುವಾದಾಗ ತಾಯಿಯನ್ನ ಸ್ವಲ್ಪ ಏನಾದ್ರು ಕೊಡ್ತೀಯ ಅಂದಾಗ ಯಾವ ತಾಯಿ ಕೊಡೋದಿಲ್ಲ. ಅದು ನೀವು ಕೇಳಬೇಕು ಸ್ವಾಮಿ. ಮೊದಲು ತಾಯಿಯನ್ನು ಮಗ ಕೇಳುವಂತೆ ನಾವು ಕೇಳಬೇಕು. ಹಾಗೆ ಕೇಳಿದಾಗ ಆ ಅಂಬೆ, ಪಾರ್ವತಿ, ಆ ತಾಯಿ ನಿಮಗೆ ಅಮೃತ ಅನ್ನತಕ್ಕಂಥ ಸುಧೆಯನ್ನು ಕೊಡ್ತಾ ಇದ್ದಾಳೆ. ಹೀಗಾಗಿ ಭಗವದ್ಗೀತೆ ಎನ್ನತಕ್ಕಂಥದ್ದು ತಾಯಿ ಇದ್ದಂತೆ, ಭಗವದ್ಗೀತೆ ಇದ್ದಂತೆ, ಆದಿಶಕ್ತಿ ಇದ್ದಂತೆ. ಆದ್ದರಿಂದ ಅವರು ಕೇಳ್ತಾ ಇದ್ದಾರೆ, ಅದ್ವೈತಾಮೃತ ವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ. ಅಮ್ಮ ತಾಯಿ, ನಿನಗೆ 18 ಅಂಗಗಳಿದೆ. ಅಷ್ಟಾದಶಾಧ್ಯಾಯಿನೀಂ, ನೀನು 18 ಅಧ್ಯಾಯಗಳು ಅನ್ನತಕ್ಕಂಥ ಮಾತೃಮೂರ್ತಿಯಾಗಿ ಬಿಟ್ಟಿದ್ದೀಯೇ. ಹಾಗೆ ಮಾತೃಮೂರ್ತಿಯಾಗಿರತಕ್ಕಂಥ ನೀನು ಅಂಬೆಯಾಗಿದ್ದೀಯೇ. ಅಂಬಾ ತ್ವಾಂ, ನಿನ್ನನ್ನು ಅನುಸಂಧಾಮಿ, ನಾನು ನಿನ್ನನ್ನು ಅನುಸಂಧಾನ ಮಾಡ್ತಾ ಇದ್ದೇನೆ ತಾಯಿ, ನನಗೆ ನೀನು ಆಶೀರ್ವಾದ ಮಾಡು. ಆತ್ಮೀಯರೇ, ಇಷ್ಟು ಪ್ರಾರ್ಥನೆಯನ್ನ ಮಧುಸೂದನ ಸರಸ್ವತಿಗಳು 2ನೇ ಶ್ಲೋಕದಲ್ಲಿ ಮಾಡಿದ್ದಾರೆ. ಮತ್ತೊಮ್ಮೆ ಈ 2ನೇ ಶ್ಲೋಕದ ಅರ್ಥ ಇಷ್ಟೇ ಅಲ್ಲ, ಇದಕ್ಕೆ ಇನ್ನೊಂದಷ್ಟು ಅರ್ಥ ಉಂಟು. ಅದನ್ನು ನಾನು ನನ್ನ ಮುಂದಿನ ಉಪನ್ಯಾಸದಲ್ಲಿ ನಿಮ್ಮ ಮುಂದೆ ಉಣಬಡಿಸಲಿದ್ದೇನೆ ಅಂತ ಹೇಳ್ತಾ ಇಂದಿನ ಉಪನ್ಯಾಸನ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ, ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ, ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗೀತಾಜ್ಞಾನ ಯಜ್ಞದ ತಪಸ್ವಿಗಳೇ, ನಿನ್ನೆ ಆ ಮಧುಸೂದನ ಸರಸ್ವತಿಗಳು ಮಾಡಿದಂತಹ ಪ್ರಾರ್ಥನಾ ಶ್ಲೋಕಗಳ ಅಧ್ಯಯನವನ್ನು ಆರಂಭ ಮಾಡಿದ್ದೇವೆ. ಅಂಬಾ ತ್ವಾಂ ಅನುಸಂಧಾಮಿ ಅಂತ ಕೇಳ್ತಾ ಇದ್ದಾರೆ. ಅಂಬೆ, ಭಗವದ್ಗೀತೆ ಎನ್ನತಕ್ಕಂಥದ್ದು ತಾಯಿ. ನಮ್ಮ ಪೌರ್ವಾತ್ಯ ಚಿಂತನೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕ ಸ್ಥಾನವನ್ನು ನಾವು ಕೊಟ್ಟಿರತಕ್ಕಂಥದ್ದು ಮಾತೃಮೂರ್ತಿಗೆ. ವೈದಿಕ ಧರ್ಮದಲ್ಲಿ ಆಕೆಯನ್ನು 2 ಪದದಿಂದ ಗುರುತಿಸಿದರು. ಒಂದು ಮಾತೃ ಅಂತಂದ್ರು, ಮಾತೃದೇವಿ ಎಂದರು. 2ನೇದು ಅರ್ಧಾಂಗಿ ಅಂತ ಕರೆದರು. ಎಲ್ಲ ಅಂಗಗಳು, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಎಲ್ಲ ಅಂಗಗಳು. ಈ ಅಂಗಗಳನ್ನು ಧರಿಸಿರತಕ್ಕದ್ದು ಅಂಗಿ ಅಂದ್ರೆ ಆತ್ಮ.
ಈ ಆತ್ಮ ಅನ್ನತಕ್ಕಂಥದ್ದು ಏನು ಉಂಟು, ಆ ಆತ್ಮ ಸಂಪೂರ್ಣವಾಗಿ ಅರ್ಧ ಗಂಡಿನದು ಅರ್ಧ ಹೆಣ್ಣಿನದು. ಆ ಹೆಣ್ಣು ಗಂಡಿನ ಜೊತೆಗೆ ಸೇರದೆ ಪೂರ್ಣಾಂಗವಾಗಲಿಕ್ಕೆ ಸಾಧ್ಯ ಇಲ್ಲ. ವೈಜ್ಞಾನಿಕವಾಗಿಯೂ ಇದೆಲ್ಲ ನಿರ್ಣಯ ಆಗಿರತಕ್ಕದ್ದು. ಒಂದು ಜೀವದ ಉತ್ಪತ್ತಿಯಾಗಬೇಕಾಗಿದ್ದರೆ ಸಮಪಾಲು ಗಂಡಿನಿಂದ ಸಮಪಾಲು ಹೆಣ್ಣಿನಿಂದ ಸೇರಬೇಕು. ಹೀಗಾಗಿ ವೈದಿಕ ಧರ್ಮ ಕಂಡದ್ದು ಸಮಾನ ಸ್ಥಾನ. ಅದನ್ನೇ ಅರ್ಧನಾರೀಶ್ವರತ್ವ ಅನ್ನತಕ್ಕಂಥದ್ದು ನಮ್ಮಲ್ಲಿ ತೋರಿಸಿದೆ. ಅದನ್ನೇ ವಿಷ್ಣುವಿನ ಹೃದಯದಲ್ಲಿ ಲಕ್ಷ್ಮಿ ಕುಳಿತು ಶ್ರೀನಿವಾಸ ಅನ್ನತಕ್ಕಂತಹ ಅಭಿಧಾನಕ್ಕೆ ಕಾರಣವಾಗಿದ್ದು, ಅಥವಾ ಗಂಗೆಯನ್ನು ತಲೆ ಮೇಲೆ ಕೂಡಿಸಿಟ್ಟು ಗಂಗಾಧರನಾಗಿದ್ದು. ಇದೆಲ್ಲ ಮಹಿಳೆಗೆ ಮಾನ್ಯತೆಯನ್ನು ತೋರಿಸಿದಂತಹ ದಾರ್ಶನಿಕ ಸಿದ್ಧಾಂತ. ಅದಕ್ಕಿಂತ ಒಂದು ಹೆಜ್ಜೆ ದೊಡ್ಡದು ಮೇಲ್ಮಟ್ಟದ ಚಿಂತನೆ ಎಂದರೆ, ಎಲ್ಲ ಜೀವಿಗಳಿಗೂ ಮೂಲ ಶಕ್ತಿಯಾಗಿರತಕ್ಕಂಥ ಮಾತೃಸ್ವರೂಪಿಣಿ ತಾಯಿಯ ಸ್ಥಾನವನ್ನು ಮೀರತಕ್ಕಂಥದ್ದು ಯಾವುದೂ ಇಲ್ಲ ನಮ್ಮಲ್ಲಿ. ಆದ್ದರಿಂದಲೇ ನಮ್ಮ ಉಪನಿಷತ್ತುಗಳು ನಿರ್ಧಾರ ಮಾಡತಕ್ಕದ್ದು ಮಾತೃದೇವೋಭವ. ಮಧುಸೂದನ ಸರಸ್ವತಿಗಳು ಹೇಳ್ತಾ ಇದ್ದಾರೆ, ಭಗವದ್ಗೀತೆ ಎನ್ನತಕ್ಕಂಥದ್ದು ತಾಯಿ ಇದ್ದಂತೆ. ಹಸಿದ ಮಗು ತಾಯಿಯ ಹತ್ತಿರ ಹೋದರೆ ತಾಯಿ ಹಾಲು ಕೊಡ್ತಾಳೆ. ಹಾಗೆ ಜಿಜ್ಞಾಸುವಾಗಿರತಕ್ಕಂತಹ ತತ್ವ ಸಾಧಕ ಭಗವದ್ಗೀತೆಯ ಬಳಿಗೆ ಹೋದಾಗ ಆಕೆ ಸುಧಾರಸವನ್ನು ಕೊಡ್ತಾಳೆ, ತತ್ವಬೋಧೆಯನ್ನು ಮಾಡ್ತಾಳೆ. ಅಂದರೆ ಭಗವದ್ಗೀತೆಯ ಮುಂದೆ ಕುಳಿತುಕೊಳ್ಳಬೇಕಿರತಕ್ಕ ವ್ಯಕ್ತಿ ಮಗುವಿನ ಮನಸ್ಸಿನಲ್ಲಿ ಹೋಗಬೇಕು. ವಿತಂಡ ಮಾಡ್ಲಿಕ್ಕೆ ಹೋಗ್ಕೂಡುದು, ತರ್ಕ ಮಾಡ್ಲಿಕ್ಕೆ ಹೋಗ್ಕೂಡುದು. ಅದೆಲ್ಲ ಬಹಳ ಬೇರೆಯ ಹಿನ್ನೆಲೆ ಅಥವಾ ಬೇರೆಯ ಹಂತದಲ್ಲಿ ಮಾಡಬೇಕಾದ್ದು. ನಾನು ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾ ಇದ್ದೀನಿ ಅಂದ್ರೆ ಮೊದಲು ವಿನಯ ಬರಬೇಕು. ನಾನು ಕಲಿತುಕೊಳ್ಳಲಿಕ್ಕೆ ಹೋಗ್ತಾ ಇದ್ದೇನೆ. ಯಾರು ಜೀವನದಲ್ಲಿ ಕಲಿತುಕೊಳ್ಳುತ್ತೇವೆ ಅಂತಾರೆಯೋ ಅವರೇ ಏನಾದರೂ ಕಲಿತುಕೊಳ್ಳೋಕೆ ಸಾಧ್ಯ ಆಗೋದು. ನಮಗೆಲ್ಲ ಗೊತ್ತಿದೆ ಅಂದ್ರೆ ಸರಿ ಬಿಡಪ್ಪ ಅಂತಾರು. ಹೀಗಾಗಿ ಭಕ್ತನಾಗಿ ಶಿಷ್ಯನಾಗಿ ಪ್ರಾರ್ಥಿಸಬೇಕು ಅಂತ ಮಧುಸೂದನ ಸರಸ್ವತಿಗಳು ಹೇಳ್ತಾ ಇದ್ದಾರೆ. ಅಂಬಾ ತ್ವಾಂ ಅನುಸಂಧಾಮಿ, ತಾಯಿ ನೀನು ಹೇಳು, ನಾನು ಕೇಳ್ತೀನಿ ಅಂತ ಹೇಳ್ತಿಲ್ಲ ಅವರು. ಅನುಸಂಧಾಮಿ ಬಹಳ ಪ್ರಧಾನವಾಗಿರತಕ್ಕಂಥ ಪದ ಆ ಶ್ಲೋಕದ. ನಾನು ನಿಮ್ಮಲ್ಲಿ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನೀವು ಪ್ರೇಕ್ಷಕರಲ್ಲ, ಕೇಳುಗರಲ್ಲ, ಸಭಾಸದರಲ್ಲ, ನೀವು ತಪಸ್ವಿಗಳು. ತಪಸ್ಸನ್ನು ಮಾಡಲಿಕ್ಕೆ ಕುಳಿತಿದ್ದೀರಿ. ಯಾರು ತಪಸ್ಸನ್ನು ಮಾಡಲಿಕ್ಕೆ ಕುಳಿತುಕೊಳ್ಳುತ್ತಾರೋ ಅವರು ಮಾತ್ರ ಪರಮಾತ್ಮನ ಜೊತೆಗೆ ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ. ಅನುಸಂಧಾನ ಮಾಡುವುದು ಅಂತಂದ್ರೆ ಯಾವುದೋ ಪರಮಾತ್ಮ ಶಕ್ತಿ ಇದ್ದರೆ ಈ ಜೀವಾತ್ಮ ಅದಕ್ಕೆ ಅಭಿಮುಖವಾದಾಗ ಎರಡು ಒಂದೇ ಹಂತದಲ್ಲಿ ಸೇರತಕ್ಕದ್ದು. ಸಂಧಿಸುವುದು, ಅನುಸಂಧಿಸುವುದು, ಅನುಸಂಧಾನ. ತ್ವಾಂ ಅನುಸಂಧಾಮಿ. ಮಧುಸೂದನ ಸರಸ್ವತಿಗಳು ಹೇಳ್ತಾ ಇರ್ತಕ್ಕಂಥ, ಅಮ್ಮ ನಾನು ನಿನ್ನ ಮುಂದೆ ಕುಳಿತು ಅನುಸಂಧಾನ ಮಾಡುತ್ತಿದ್ದೇನೆ. ಹೀಗಾಗಿ ನೇರವಾಗಿ ನಿನ್ನ ಹೃದಯದಲ್ಲಿ ಇರತಕ್ಕ ಭಾವಗಳು ನನ್ನ ಹೃದಯಕ್ಕೆ ಬರಲಿ. ಅದಕ್ಕೆ ನಾನು ನಿನ್ನೆ ನೆನಪಿಸಿಕೊಂಡಂತಹ ಮಧುಸೂದನ ಸರಸ್ವತಿಗಳ ಪ್ರಶಸ್ತಿ ವಾಕ್ಯ, ಮಧುಸೂದನ ಸರಸ್ವತ್ಯಾಹ ಪಾರಂ ವೇತ್ತಿ ಸರಸ್ವತಿ, ಪಾರಂ ವೇತ್ತಿ ಸರಸ್ವತ್ಯಾಹ ಮಧುಸೂದನ ಸರಸ್ವತಿ. ಅಯ್ಯ ಮಧುಸೂದನ ಸರಸ್ವತಿಗಳ ಪಾರ ಏನು ಅಂದ್ರೆ ಆ ವಿದ್ಯೆಯ ಶಕ್ತಿ ಸರಸ್ವತಿಗೆ ಗೊತ್ತು. ಸರಸ್ವತಿಯ ಶಕ್ತಿ ಏನು ಅಂದ್ರೆ ಮಧುಸೂದನ ಸರಸ್ವತಿಗಳಿಗೆ ಗೊತ್ತು. ಅಂತೂ ಭಗವದ್ಗೀತೆಯನ್ನು ಮಾತೃಮೂರ್ತಿಯಂತೆ ಪರಿಭಾವನೆ ಮಾಡಬೇಕು ಮತ್ತು ಅಲಕ್ಷ್ಯ ಮಾಡಬಾರದು. ವಿನೀತರಾಗಿರಬೇಕು. ಮಗುವಿನ ಶುದ್ಧ ಹೃದಯದಿಂದ ಆಕೆಯ ಬಳಿಗೆ ಸಾರಬೇಕು. ಆಕೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ನಿನ್ನನ್ನು ದಯವಿಟ್ಟು ತೋರಿಸು, ನಿನ್ನ ಆಶೀರ್ವಾದ ಮಾಡು. ಹೀಗೆ ಹೇಳಿದ ಮಧುಸೂದನ ಸರಸ್ವತಿಗಳು ಮತ್ತೊಂದು ಪದ ಪ್ರಯೋಗ ಮಾಡುತ್ತಾರೆ. ನೀನು ಯಾರು?
ಅಂದರೆ ಅಷ್ಟಾದಶಾಧ್ಯಾಯಿನಿ, ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನಿ. ಅಷ್ಟದಶ 18 ಅಂಗಗಳನ್ನು ಹೊಂದಿರತಕ್ಕಂತಹ ಮಾತೃಮೂರ್ತಿ ನೀನು. ಅಷ್ಟಾದಶಾಧ್ಯಾಯಿನಿ. ಗಮನಿಸಿ, ನಮ್ಮಲ್ಲಿ 18 ಪುರಾಣಗಳು, ಮಹಾಭಾರತದಲ್ಲಿ 18 ಅಧ್ಯಾಯಗಳು, ಭಗವದ್ಗೀತೆಯಲ್ಲಿಯೂ 18 ಅಧ್ಯಾಯಗಳು. 18 ಅನ್ನತಕ್ಕಂಥದ್ದು ಬಹಳ ದೊಡ್ಡ ಸಂಖ್ಯೆ ಅಂತ ನಾವು ಒಪ್ಪಿಕೊಂಡು ಬಿಟ್ಟಿದ್ದೇವೆ. ನಿನ್ನೆ ನಾನು ನಿಮಗೆ ಪಟ್ಟಿ ಮಾಡಿದೆ 18 ಪುರಾಣಗಳು, 18 ಉಪಪುರಾಣಗಳು. ಅಷ್ಟಾದಶ, ಅದಕ್ಕೊಂದು ವೈಶಿಷ್ಟ್ಯ ಉಂಟು ನಮ್ಮಲ್ಲಿ. ಗಾಯತ್ರಿ ಜಪವನ್ನು ಮಾಡ್ತಾ ಇದ್ದೇವೆ 108, 18, 18. ಈ 18ರ ವೈಶಿಷ್ಟ್ಯ ಏನು ಅಂದರೆ 108 ಅಂದರೆ 18 ಅಂದರೆ 18 ಸೇರಿ 9 ಆಗಿಬಿಡುತ್ತೆ. ನಮ್ಮ ಸಂಖ್ಯೆಗಳಲ್ಲೆಲ್ಲ ಅತ್ಯಂತ ವಿಶಿಷ್ಟವಾದ ಸಂಖ್ಯೆ 9 ಅನ್ನತಕ್ಕದ್ದು. ಈ 9 ಅನ್ನತಕ್ಕಂತಹ ಸಂಖ್ಯೆಗೆ ನೀವು ಯಾವುದೇ ಸಂಖ್ಯೆಯಿಂದ ಗುಣಿಸಿ ಕೊನೆಯಲ್ಲಿ 9 ಉಳಿಯುತ್ತೆ. 9 1 9, 9 2 18, 1 8 9, 9 3 27, 2 7 9. ಹೀಗೆ ನೀವು 18 ಸಂಖ್ಯೆಗಳನ್ನು ಬರೆದು 9ರಿಂದ ಗುಣಿಸಿದರೂ ಕೊನೆಗೆ ಬರತಕ್ಕಂಥ ಒಟ್ಟು ಮೊತ್ತ 9. ಇದು ಏನು ಹೇಳುತ್ತೆ? 9 ಅನ್ನತಕ್ಕಂಥದ್ದು ಸ್ಥಿರ ಸಂಖ್ಯೆ. ಅದನ್ನು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಡಿಮೆಯೂ ಆಗಲ್ಲ, ಹೆಚ್ಚು ಆಗೋದಿಲ್ಲ. ಅದು ಸ್ಥಿರ. ಭಗವದ್ಗೀತೆಯ ಧೋರಣೆ, ಭಗವದ್ಗೀತೆಯ ಸಂದೇಶ, ಭಗವದ್ಗೀತೆಯ ಸಾರಾಂಶ, ಆ ಭಗವದ್ಗೀತೆಯ ದರ್ಶನ, ಭಗವದ್ಗೀತೆಯ ಸಂಹಿತೆ ಏನಪ್ಪ ಅಂದರೆ ಸ್ಥಿರಚಿತ್ತವಾಗಿರುವುದು, ಸ್ಥಿರ ಮನಸ್ಕನಾಗಿರತಕ್ಕಂಥದ್ದು. ಇದನ್ನು ಮುಂದೆ ನಾವು ಸಾಂಖ್ಯಯೋಗದಲ್ಲಿ ಅಧ್ಯಯನ ಮಾಡಲಿದ್ದೇವೆ. ದುಃಖೇಶ್ವನುದ್ವಿಗ್ನಮನಾಃ ಸುಖೇಶು ವಿಗತಸ್ಪೃಹಾಃ ವೀತರಾಗ ಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ ಅನ್ನುವ ಹೇಳಿಕೆಯನ್ನು ಕೃಷ್ಣ ಕೊಡ್ತಾನೆ. ಅರ್ಜುನ ಕೇಳಿದಾಗ ಏನಯ್ಯ ಅದು? ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸ್ಥಿತಧೀ ಕಿಂ ಪ್ರಭಾಷೀತ ಕಿಮಾಸೀತ ವ್ರಜೇತ ಕಿಂ. ಈ ಪ್ರಶ್ನೆಗಳನ್ನು ಅರ್ಜುನ ಕೇಳಿದಾಗ ಕೃಷ್ಣ ಉತ್ತರ ಕೊಡ್ತಾನೆ, ಸ್ಥಿತ ಪ್ರಜ್ಞಾ ಅಂದರೆ ಏನು ಅಂತ. ಆ ಸ್ಥಿರತೆಯನ್ನು ಹೇಳತಕ್ಕಂಥ ಸಂಖ್ಯೆ 9. ಆ 9ರ ಮತ್ತೊಂದು ರೂಪವೇ 18. ಇದು ಒಂದು ಅರ್ಥ. ಮತ್ತೊಂದು ಅರ್ಥ ಉಂಟು ಅದಕ್ಕೆ. 9 ಅನ್ನತಕ್ಕಂಥದ್ದು ಕನ್ನಡದ ಪದ. ಸಂಸ್ಕೃತದಲ್ಲಿ ನವ ಅಂತ ಕರೀತಾರೆ ಅದನ್ನು. ನವ, ಹೊಸತು, ನವನವೀನವಾಗಿರತಕ್ಕದ್ದು. ನವನವೋನ್ಮೇಷ ಶಾಲಿನಿ ಪ್ರತಿಭಾಮತ, ಹೊಸ ಹೊಸತನ್ನು ಕಾಣಿಸತಕ್ಕದ್ದು, ಹೊಸ ಕಾಣ್ಕೆಯನ್ನು ಕೊಡತಕ್ಕದ್ದು, ಹೊಸ ದಿಗ್ದರ್ಶನವನ್ನು ಮಾಡತಕ್ಕಂಥದ್ದು, ಹೊಸ ಮಾರ್ಗದರ್ಶನವನ್ನು ಮಾಡತಕ್ಕಂಥದ್ದು, ಹೊಸ ಗುರಿಯನ್ನು ತೋರಿಸತಕ್ಕದ್ದು, ಹೊಸ ಬಟ್ಟೆಯನ್ನು ಹಬ್ಬತಕ್ಕಂಥದ್ದು. ಶ್ರೀಮದ್ ಭಗವದ್ಗೀತೆಯನ್ನು ನಾವು ಅಧ್ಯಯನ ಮಾಡ್ತಾ 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 ಗೊತ್ತಾಗುತ್ತೆ ನಮಗೆ, ಪ್ರತಿಯೊಂದು ವಿಷಯದಲ್ಲಿಯೂ ಶ್ರೀಕೃಷ್ಣ ಹೊಸ ಹೊಸ ವ್ಯಾಖ್ಯಾನಗಳನ್ನು, ಹೊಸ ಹೊಸ ನಿರೂಪಣೆಗಳನ್ನು ಕೊಡ್ತಾ ಹೋಗ್ತಾನೆ. ಯೋಗ ಇಲ್ಲಿ ತನಕ ಬಂದಿರತಕ್ಕಂಥ ಅರ್ಥವೇ ಒಂದು. ಈಗ ಭಗವದ್ಗೀತೆಯಲ್ಲಿ ಯೋಗ ಅಂದರೆ ಏನು ಅಂತ ಶ್ರೀಕೃಷ್ಣ ನಿರೂಪಣೆ ಮಾಡುವುದೇ ಒಂದು. ಸಾವು, ಮರಣ, ಅದಕ್ಕೆ ಅಲ್ಲಿಯ ತನಕ ಬಂದಿರತಕ್ಕಂಥ ಅರ್ಥವೇ ಒಂದು. ಶ್ರೀಕೃಷ್ಣ ಅದನ್ನು ನಿರೂಪಣೆ ಮಾಡತಕ್ಕದ್ದೇ ಒಂದು. ಪಂಡಿತ, ನಾವು ತಿಳಿದಿರತಕ್ಕಂಥ ಅರ್ಥವೇ ಬೇರೆ, ಶ್ರೀಕೃಷ್ಣ ಹೇಳ್ತಕ್ಕ ಅರ್ಥವೇ ಬೇರೆ. ಹೀಗಾಗಿ ಭಗವದ್ಗೀತೆ ಎನ್ನತಕ್ಕಂಥದ್ದು ಒಂದು ಹೊಸ ದರ್ಶನವನ್ನು ಮಾಡತಕ್ಕ ಕೃತಿ. ನಮಗೆಲ್ಲ ಗೊತ್ತಿಲ್ಲದ, ಕೇವಲ ಕೇಳಿರತಕ್ಕಂಥ, ದಾರಿ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಕ್ಷೇತ್ರ. ಕೇವಲ ಉಪನ್ಯಾಸಗಳಲ್ಲಿಯೋ ಅಧ್ಯಯನದಲ್ಲಿಯೋ ಮಾತ್ರ ಗೊತ್ತೂ ಗೊತ್ತಿಲ್ಲದಂತಹ ಪದ. ಒಂದು ಸಲ ಅದು ಗೊತ್ತಾದ ಮೇಲೆ
ತದ್ಗತ್ವ ನ ನಿವರ್ತಂತೆ ಅಂತಾನೆ ಕೃಷ್ಣ ಮುಂದೆ 8ನೇ ಅಧ್ಯಾಯದಲ್ಲಿ. ತದ್ಗತ್ವ ಅಲ್ಲಿಗೆ ಹೋದ ಮೇಲೆ ನ ನಿವರ್ತಂತೆ, ವಾಪಸ್ ಬರಲ್ಲ ಕಣೆಯ ಅವನು. ಹೋದ ನಂತರ ವಾಪಸ್ಸು ಬರದಂತಹ ಕ್ಷೇತ್ರ, ಆ ಗುರಿ ಅದು ನಮಗೆ ನಿತ್ಯ ನೂತನ, ನವ್ಯ, ಸದಾಕಾಲವೂ ನವ್ಯವೇ. ಯಾಕಂದ್ರೆ ಸಿಗುವುದಿಲ್ಲ, ಸಿಗುವುದು ಪರಮ ಕಷ್ಟ, ಸಿಕ್ಕ ಮೇಲೆ ಮತ್ತೆ ವಾಪಸ್ ಬರಲ್ಲ. ಯಾವುದದು? ಮೋಕ್ಷ ಅಂತ ಕರೆದವು ನಾವು, ಮುಕ್ತಿ ಅಂತ ಕರೆದವು ನಾವು, ಬಿಡುಗಡೆ ಅಂತ ಕರೆದವು ನಾವು. ಅಂತಹ ಮೋಕ್ಷದ ಗುರಿಗೆ ಇಡೀ ನಾವು ಪ್ರಯತ್ನ ಪಡ್ತಾ ಇದ್ದೇವಲ್ಲ. ಯಾಕೆಂದ್ರೆ ಹೊಸತು, ನಮಗೆ ಗೊತ್ತಿಲ್ಲ, ದರ್ಶನವಿಲ್ಲ, ಎಲ್ಲಿದೆ ಅಂತ ಗೊತ್ತಿಲ್ಲ, ಹೇಗಿದೆ ಅಂತ ಗೊತ್ತಿಲ್ಲ, ಹೋಗೋ ದಾರಿ ಗೊತ್ತಿಲ್ಲ, ಹೋದ ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೀಗಾಗಿ ಅದು ಸಿಗುವ ತನಕ ನಿತ್ಯ ನೂತನವೇ ಅದು. ಇದು 2ನೇ ಅರ್ಥ. 3ನೆಯ ದೃಷ್ಟಿಕೋನದಲ್ಲಿ ಅದು ನವ್ಯವೇ ಏಕೆ ಅಂತಂದ್ರೆ, ಶ್ರೀ ಶ್ರೀ ಶಂಕರಾಚಾರ್ಯರು ಇದರ ಬಗ್ಗೆ ಚಿಂತನೆಯನ್ನು ನಡೆಸುವ ಕ್ಷಣದ ತನಕ ನಮಗೆ ಮೋಕ್ಷ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ನಾವೆಲ್ಲ ಪರಿಭಾವನೆ ಮಾಡಿದ್ದು ಮೋಕ್ಷ ಅಂತಂದ್ರೆ ಸ್ವರ್ಗ ಅಂತ. ಕುಮಾರಿಲ ಭಟ್ಟರು ಶ್ರೀ ಶ್ರೀ ಶಂಕರರಿಗಿನ್ನ ಹಿಂದಿದ್ದಂಥ ಮಹಾನ್ ವೇದಾಂತಿಗಳು. ಕುಮಾರಿಲ ಭಟ್ಟರು ಅವರನ್ನು ವೇದಾಂತಿಗಳು ಅನ್ನುವುದೇ ತಪ್ಪು. ಯಾಕೆಂದ್ರೆ ವೇದಾಂತವನ್ನು ತಿರಸ್ಕಾರ ಮಾಡಿದ್ದವರು, ಬರಡು ಭೂಮಿ ಅಂತ ಕರೆದವರು. ಏನಿದೆ ರೀ ವೇದಾಂತದಲ್ಲಿ, ತತ್ವಶಾಸ್ತ್ರದಲ್ಲಿ, ಉಪನಿಷತ್ತುಗಳಲ್ಲಿ? ಯಜ್ಞವಿಲ್ಲ, ಯಾಗವಿಲ್ಲ, ಎಂಥದ್ದು ಇಲ್ಲ, ಬರೀ ಬ್ರಹ್ಮನ್ ಚಿಂತೆಯನ್ನು ಅಂತ ಹೇಳಿದವರು. ಅವರು ಶ್ರೀ ಶ್ರೀ ಶಂಕರಾಚಾರ್ಯಗಿನ್ನ ಹಿಂದಿದ್ದಂಥ ಮಹಾನ್ ವಿದ್ವಾಂಸರು, ಪೂರ್ವ ಮೀಮಾಂಸೆಯನ್ನು ಸ್ಥಾಪನೆ ಮಾಡಿ ಪ್ರಚಾರ ಮಾಡಿದಂತಹ ಮಹಾನ್ ಶಕ್ತರು, ಮಹಾಜ್ಞಾನಿಗಳು. ಅವರು ಕೂಡ ಪುರುಷಾರ್ಥಗಳು 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಆ ಮೋಕ್ಷ ಅಂದ್ರೆ ಏನೇ ಅಂದ್ರೆ ಸ್ವರ್ಗವಾಚಿ ಅಂತ ಬರೀತಾ ಇದ್ರು. ಅಂದರೆ ನಮ್ಮ ಕಲ್ಪನೆಯಲ್ಲಿ ಮೋಕ್ಷ ಅಂದ್ರೆ ಸ್ವರ್ಗ. ಶ್ರೀಮದ್ ರಾಮಾಯಣದಲ್ಲಿ ಕೂಡ ಆ ರಾಮಾಯಣವನ್ನು ಓದುವುದರಿಂದ ಏನು ಸಿಗುತ್ತೆ ನಿಮಗೆ? ಅಥವಾ ರಾಮಾಯಣವನ್ನು ಏತಕ್ಕಾಗಿ ಓದಬೇಕು ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ವಾಲ್ಮೀಕಿ ಮಹರ್ಷಿಗಳು ಧರ್ಮಾರ್ಥ ಕಾಮ ಸಹಿತಂ ಶ್ರೋತವ್ಯ ಮನಸೂಯಯ ಅಂತ ಹೇಳಿದರು. ಶ್ರೋತವ್ಯ ಮನಸೂಯಯ, ಅಸೂಯೆ ಇಟ್ಟುಕೊಳ್ಳದೆ ನೀವು ರಾಮಾಯಣ ಓದರಪ್ಪ. ಯಾಕೆ? ಧರ್ಮ ಅರ್ಥ ಕಾಮ ಸಹಿತಂ, ಧರ್ಮ ಅರ್ಥ ಕಾಮಗಳಿಗಾಗಿ ರಾಮಾಯಣವನ್ನು ಓದಿ ಅಂತಂದ್ರು. ಮೋಕ್ಷ ಅನ್ನೋ ಪದವೇ ಇರಲಿಲ್ಲ ಅಲ್ಲಿ. ಅಂದರೆ ಈ ಮೋಕ್ಷ ಅನ್ನತಕ್ಕಂತಹ ಕಲ್ಪನೆ ನಮಗೆ ಸಾಕ್ಷಾತ್ತಾಗಿ ದಾಖಲಾಗಿದ್ದೇ ಭಗವದ್ಗೀತೆಯಿಂದ. ಉಪನಿಷತ್ತುಗಳಲ್ಲಿ ಇಲ್ಲ ಅಂತ ಅಲ್ಲ, ಆದರೆ ಅತ್ಯಂತ ಕ್ಷೀಣಾವಸ್ಥೆಯಲ್ಲಿ, ಬೀಜದ ಅವಸ್ಥೆಯಲ್ಲಿ ಇದ್ದದ್ದು ಅತ್ಯಂತ ಸುಸ್ಪಷ್ಟವಾಗಿರತಕ್ಕಂತಹ ರೂಪವನ್ನು ಧರಿಸಿದ್ದು ಭಗವದ್ಗೀತೆಯಲ್ಲಿ. ಅದನ್ನು ದಾಖಲು ಮಾಡಿದ್ದು ಶ್ರೀ ಶ್ರೀ ಶಂಕರಾಚಾರ್ಯರು. ಅದು ಕಾರಣ ಇದು ನವ್ಯ, ಇದು ನವನವೋಲ್ಲೇಖಶಾಲಿನಿಯಾಗಿರತಕ್ಕಂಥ ಭಗವದ್ಗೀತೆ ಇದು. ಮಧುಸೂದನ ಸರಸ್ವತಿಗಳು ಹೇಳ್ತಾ ಇದ್ದಾರೆ, 18 ಅಧ್ಯಾಯಿನಿ, 18 ಅಧ್ಯಾಯಗಳನ್ನು ಹೊಂದಿರತಕ್ಕಂತಹ, 9ರ ಸ್ಥಿರತೆಯನ್ನು ಹೊಂದಿರತಕ್ಕಂಥ, ನವ್ಯ ರೂಪವನ್ನು ಧರಿಸಿರತಕ್ಕಂಥ, ನವ್ಯ ಮಾರ್ಗದರ್ಶನ ಮಾಡಿರತಕ್ಕಂಥ ನವ್ಯ ಮಾತೃಮೂರ್ತಿ ನೀನು. 18 ಅಧ್ಯಾಯಿನಿ, 18 ಅಧ್ಯಾಯಗಳನ್ನು ಹೊಂದಿದ್ದೀಯೇ ನೀನು. ಬಹುಶಃ ಪ್ರಪಂಚದಲ್ಲಿ ಇರತಕ್ಕ ಯಾವುದೇ ತಾತ್ವಿಕ ಶಾಸ್ತ್ರ ಚಿಂತನೆಯನ್ನು ನಾವು ನೋಡಿದರೆ, ಅದು ಯಾವುದೇ ತತ್ವಜ್ಞಾನ, ಬೌದ್ಧ ಇರಲಿ, ಜೈನ ಇರಲಿ, ಇಸ್ಲಾಂ ಇರಲಿ, ಕ್ರಿಶ್ಚಿಯನ್ ಇರಲಿ, ವೈಷ್ಣವ ಯಾವುದೇ ಇರಲಿ, ಆ ಎಲ್ಲ ಧರ್ಮೀಯರೂ ತಮ್ಮ ಧಾರ್ಮಿಕ ಚರ್ಚೆಯನ್ನು ಮುಗಿಸಿ ಕೊನೆಗೆ ಯಾವುದೋ ಒಂದು ನಿರ್ಣಯಕ್ಕೆ ಬರ್ತಾರಲ್ಲ, ಆ ನಿರ್ಣಯಗಳನ್ನೆಲ್ಲ ನಾವು ಈ 18 ಅಧ್ಯಾಯಗಳಲ್ಲಿ ನೋಡಬಹುದು. ಪ್ರತಿಯೊಂದು ಧರ್ಮದ ತಿರುಳನ್ನು ಭಗವದ್ಗೀತೆ ತನ್ನ ಒಡಲಿನಲ್ಲಿ ಹೊತ್ತು ಬಿಟ್ಟಿದೆ. ಪ್ರಾರಂಭದಲ್ಲಿ ಬರತಕ್ಕಂಥ ಅರ್ಜುನ ವಿಷಾದ ಯೋಗ ಮೊಟ್ಟ ಮೊದಲನೆಯದು, ಅದು ಆರಂಭ ಆಗುವುದು ನೋಡಿ. ಸಂಸಾರ ಅನ್ನತಕ್ಕಂಥ ಯುದ್ಧ ಭೂಮಿಯಲ್ಲಿ ನಿಂತಹ ಮನುಷ್ಯ
ಬದುಕು ಅನ್ನತಕ್ಕಂಥ ರಣರಂಗದಲ್ಲಿ ನಿಂತಹ ವ್ಯಕ್ತಿ ವೃತ್ತಿ ಜೀವನದಲ್ಲಿ 100 ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥ ಒಂದು ಸವಾಲನ್ನು ಸ್ವೀಕರಿಸಿರತಕ್ಕಂಥ ಒಬ್ಬ ವೃತ್ತಿಗಾರ, ಪರೀಕ್ಷೆ ಅನ್ನತಕ್ಕಂಥ ಭೂತದ ಮುಂದೆ ಕುಳಿತಂಥ ಒಬ್ಬ ವಿದ್ಯಾರ್ಥಿ, ಈ ಯಾರೇ ಆಗಲಿ ಜೀವನದಲ್ಲಿ ಅವರಿಗೆ ತಮ್ಮ ಜೀವನ ಅನ್ನತಕ್ಕಂಥದ್ದು ಒಂದು ಯುದ್ಧದಂತೆ ಕಾಣಿಸ್ತಾ ಇದೆ. ಆ ಯುದ್ಧದಲ್ಲಿ ಭಾಗವಹಿಸುವ ಮುಂಚೆ ಅಥವಾ ಯುದ್ಧದಲ್ಲಿ ನಿರತನಾಗಿದ್ದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಏನೋ ಆತಂಕ, ಏನೋ ಒದ್ದಾಟ, ಏನಾಗುತ್ತೋ ಅಂತ ಗೊತ್ತಿಲ್ಲದೆ ಇರತಕ್ಕಂಥ ಸ್ಥಿತಿ, ಸೋತು ಹೋಗ್ತೀನೇನೋ ಅನ್ನತಕ್ಕಂಥದ್ದು, ಎದುರುಗಿರತಕ್ಕಂಥವನ್ನು ಎದುರಿಸುವುದು ಹೇಗೆ ಅನ್ನತಕ್ಕಂಥದ್ದು, ಈ ಎಲ್ಲ ಭಾವಗಳ ಸಮ್ಮಿಶ್ರಣವಾಗಿ ನಾವು ಜೀವನವನ್ನು ಎದುರಿಸೋದಕ್ಕೆ ಹಿಂದೆ ಮುಂದೆ ಮಾಡ್ತೀವಿ. ಅರ್ಜುನನ ಸ್ಥಿತಿಯು ಹೊಸದಾಗಲಿಲ್ಲ, ಹೊರತಾಗಲಿಲ್ಲ, ವಿಶೇಷವಾಗಲಿಲ್ಲ, ಅನ್ಯವಾಗಲಿಲ್ಲ. ಆ ರಣರಂಗವನ್ನು ನೋಡಿ ಅವನು ಭೀತನಾಗಿ ಬಿಟ್ಟ. ಮನಸ್ಸಲ್ಲಿ ಕೆಟ್ಟು ಹೋಯಿತು, ದುಃಖ ತುಂಬಿತು, ಶೋಕಭಾರನಾದ. ಆದ್ದರಿಂದ ಅವನಿಗೆ ವಿಷಾದವೇರ್ಪಟ್ಟು ಅದನ್ನೂ ಒಂದು ಯೋಗ ಅಂತ ಕರೆದರು. ಆದ್ದರಿಂದಲೇ 18 ಅಧ್ಯಾಯಗಳಲ್ಲಿ ಮೊಟ್ಟ ಮೊದಲನೆಯ ಅಧ್ಯಾಯಕ್ಕೆ ಅರ್ಜುನ ವಿಷಾದ ಯೋಗ ಅನ್ನುವ ಹೆಸರನ್ನು ಕೊಟ್ಟರು. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.